Five of our employees are injured. They are in hospital. So medical test is going on? Yeah, going on. What the DCP is sourcing? So DCP is Already FIR filed, arrested 10 people. So action will be initiated? Yeah, action. ಹೊರಗಡೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿದೆ GBA ವ್ಯಾಪ್ತಿಯಲ್ಲಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಡ್ರೈವ್ ನಡೀತಾ ಇದೆ. ಈಗ ಆಲ್ರೆಡಿ ನಾವು 100ಕ್ಕೂ ಹೆಚ್ಚು ಕಿಲೋಮೀಟರ್ ಎನ್ಕ್ರೋಚ್ಮೆಂಟ್ ಅನ್ನ ರಿಮೂವಲ್ ಮಾಡಿದ್ದೀವಿ. ಇವತ್ತು ಸಹ ಶಿವಾಜಿನಗರ ಕ್ಷೇತ್ರದಲ್ಲಿ ಆಲ್ರೆಡಿ ನಾವು ಸುಮಾರು 8-10 ರೋಡ್ಗಳನ್ನ ಕ್ಲಿಯರ್ ಮಾಡಿದ್ದೀವಿ. ಇದು 11ನೇ ರಸ್ತೆ ಇವತ್ತು ನಡೀತಾ ಇದೆ. ಇಲ್ಲಿ ಸ್ವಲ್ಪ ಕಿಡಿಗೇಡಿಗಳು ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಕ್ಕಾಗಿ ಆಲ್ರೆಡಿ FIR ದಾಖಲಾಗಿದೆ. FIR ದಾಖಲು ಮಾಡಿ 10 ಜನರನ್ನ ಸೆಕ್ಯೂರ್ ಅರೆಸ್ಟ್ ಮಾಡಿದ್ದಾರೆ. ಮೇನ್ ಅಕ್ಯೂಸ್ಡ್ ಯಾರಿದ್ದಾರೆ ಅವರು ಅರೆಸ್ಟ್ ಆಗಬೇಕಾಗಿದೆ. ಅವ್ರನ್ನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಸೀರಿಯಸ್ ಆಗಿ ಅಟೆಂಪ್ಟ್ ಟು ಮರ್ಡರ್ ಕೇಸನ್ನೇ ದಾಖಲು ಮಾಡಬೇಕು ಅಂತ ಸೂಚನೆ ಮಾತಾಡಿದ್ದೀವಿ ಅವ್ರ ಜೊತೆಗೆ. ಬಹಳ ಸೀರಿಯಸ್ ಆಗಿ ಅಸಾಲ್ಟ್ ಮಾಡಿರೋದ್ರಿಂದ ಸೀರಿಯಸ್ ಆಕ್ಷನ್ ಆಗಬೇಕು ಅಂತ ಅನ್ನೋ ಕಾರಣಕ್ಕೆ ನಾನೇ ಸ್ವತಃ ಬಂದೆ. DCP ನಿಮಗೆ ಗೊತ್ತಿದೆ ಸರ್ಕಾರ ಎಷ್ಟು ಸೀರಿಯಸ್ ಇದೆ ಈ ವಿಷಯದಲ್ಲಿ ಅಂತ. DCP ಅವರೇ ಇಲ್ಲಿ ಕೂತ್ಕೊಂಡು ಈ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೇ ಕಾನೂನನ್ನ ಕೈ ತೆಗೆದುಕೊಂಡ್ರೆ ಖಂಡಿತ ಅಂತವ್ರ ಮೇಲೆ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ತೀವಿ. ಕಂಡೀಷನ್ ಹೇಗಿದೆ ಸರ್ ಎಂಪ್ಲಾಯೀಸ್ಗಳ ಕಂಡೀಷನ್? ನಾನೀಗ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ. ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. 5 ಜನರ ಮೇಲೆ ಹಲ್ಲೆ ಆಗಿದೆ. ಅವರೆಲ್ಲರೂ ಸಹ ಹಾಸ್ಪಿಟ್ಲಲ್ಲಿ ಇದ್ದಾರೆ. ನಾನು ಹಾಸ್ಪಿಟ್ಲಿಗೆ ಹೋಗಿ ಅವರು ಆರೋಗ್ಯ ವಿಚಾರಿಸಬೇಕಾಗಿದೆ. ಹಾಗಾಗಿ ಇದುವರೆಗೂ ಯಾರು ಕಾನೂನು ಕೈ ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ಆಗಬೇಕು ಅಂತ ನಮ್ಮ ಮಾನ್ಯ ಸಚಿವರು ಎಲ್ಲ ಸೀನಿಯರ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಗೆ ಮಾತನಾಡಿದ್ದಾರೆ. ನಮ್ಮ ಚೀಫ್ ಕಮಿಷನರ್ ಸಾಹೇಬರು ಎಲ್ಲ ಅಧಿಕಾರಿಗಳಿಗೆ ಮಾತನಾಡಿ ನನಗೂ ಮಾತಾಡಿ ಬಹಳ ಸೀರಿಯಸ್ ಆಕ್ಷನ್ ಆಗಬೇಕಂತ ಹೇಳಿದ್ದಾರೆ. ಅದೇ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡಿ FIR ದಾಖಲಾಗಿದೆ. ಈಗ ಅರೆಸ್ಟ್ ಸಹ 10 ಜನರದ್ದಾಗಿದೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಾಗಿದೆ. ಅದನ್ನ ಪೊಲೀಸರು ಕ್ರಮ ತಗೊಳ್ತಾರೆ. ಅಮಾನವೀಯವಾಗಿ ಯಾವತ್ತೂ ಕೂಡ ಘಟನೆ ಆಗಿರಲಿಲ್ಲ ಅಂತಂದ್ರೆ ಪೊಲೀಸರು ಸ್ಥಳದಲ್ಲೇ ಇದ್ರು. 4-5 ಜನ ಆದ್ರೂ ಕೂಡ ತಡೆಯಲಿಲ್ಲ. ಇಂಥ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಪೊಲೀಸರು ಈಗ ಪೊಲೀಸರು ಯಾರಿದ್ರು ಅಲ್ಲಿ ಈ ಘಟನೆಯನ್ನು ತಡೆಯೋದಕ್ಕೆ ವಿಫಲರಾಗಿದ್ರೆ ಅಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಕ್ರಮ ಜರುಗಿಸಬೇಕಾಗುತ್ತೆ. ಅವ್ರ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಇದೆ ಅವ್ರು ಮಾಡ್ತಾರೆ. ಮತ್ತೊಂದು ಪ್ರಮುಖವಾಗಿ ಮಾರ್ಷಲ್ಸ್ ಅಂತ ಇದ್ದಾರೆ. ಅವ್ರೇನ್ ಮಾಡ್ತಾ ಇದ್ರು? ಸ್ಥಳದಲ್ಲಿ ಇರ್ಲಿಲ್ವಾ? ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಮಾರ್ಷಲ್ ಇದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಅವ್ರಿಗೆ ನಿಮ್ದೇ ವ್ಯವಸ್ಥೆ ಅಲ್ವಾ ಮಾರ್ಷಲ್ಸ್? ನಿಮ್ ಪಾಲಿಕೆ ಸಿಬ್ಬಂದಿನ ಅಲ್ವಾ? ಇಲ್ಲ ಮಾರ್ಷಲ್ಸ್ ನಿಮಗೆ ಗೊತ್ತಿದೆ. ವಾರ್ಡಿಗೆ ಒಬ್ರು ಮಾರ್ಷಲ್ಸ್ ಇರ್ತಾರೆ. ತುಂಬಾ ಜನ ಮಾರ್ಷಲ್ಸ್ ಇರೋದಿಲ್ಲ. ಈ ವಾರ್ಡಲ್ಲಿ ಮಾರ್ಷಲ್ ಇರೋರು ಅದೇ ರೋಡಲ್ಲಿ ಇದ್ರು. ಅವ್ರು ಬೇರೆ ಕಡೆಗೆ ಅವ್ರು ಮುಂದೆ ಹೋಗ್ತಾ ಇರಬೇಕಾದ್ರೆ ಈ ಘಟನೆ ಹಿಂದೆ ಆಗಿದೆ. ಖಂಡಿತ ಸೆಕ್ಯೂರಿಟಿ ಇರಲೇಬೇಕು. ಇಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿ ತಗೊಳ್ಳದೆ ನಾವು ಕೆಲಸ ಮಾಡಬಾರ್ದು. ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಂತ ನಮ್ಮ ಅಧಿಕಾರಿಗಳಿಗೂ ಸಹ ಸೂಚನೆ ಕೊಡ್ತೀವಿ. ಇಂಥ ಯಾರಾದರೂ ಇದು ಕೊನೆದಾಗಿ ಹೇಳ್ತಾ ಇದ್ದೀನಿ, ಯಾರೇ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದರೆ ಖಂಡಿತ ಕಾನೂನು ಅವ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ಮಾಡ್ತೀವಿ.